BJP JDS ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂಥ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ನೋಡೋಣ ಏನೇನು ಮಾಡ್ತಾರಂತ. ಈಗ ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ರೀ. ನಾನು ಮೊನ್ನೆನೂ ತಮ್ಗೆ ಹೇಳಿದೆ, ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ SIR ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ್ದು BJPಯವರೇ. BLOಗಳೆಲ್ಲ ಮಮತಾ ಬ್ಯಾನರ್ಜಿಯವರ ಕಪಿಮುಷ್ಟಿನಲ್ಲಿದ್ದಾರೆ ಅಂತ ಪ್ರತಿಭಟನೆ ಮಾಡಿದರು, ದೂರು ಕೊಟ್ಟರು. ಅದಾದಮೇಲೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂತ ಒಂದು ನಿಯಮ ತಂದುಬಿಟ್ಟು ಎಲ್ಲರಿಗೂ ಹೊರಗೆ ಹಾಕಿದ್ರು. ಇದೆಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅವರು ಹೊಡೆದಂಗೆ ಮಾಡಬೇಕು, ಇವ್ರು ಹತ್ತಂಗೆ ಮಾಡಬೇಕು, ಅಷ್ಟೇ ಇರೋದು ಅದರಲ್ಲಿ. ದೇಶದಲ್ಲಿ ನೀವೆಲ್ಲ ಆರೋಪ ಮಾಡ್ತಾ ಇದ್ರಿ, ಇದು ಸರಿ ಇಲ್ಲ, ಸರಿಯಾಗಿ ಆಗಬೇಕು ಅನ್ನೋದು. ಕರ್ನಾಟಕದಲ್ಲಿ ಕೇಂದ್ರದ ಆಡಳಿತ ಪಕ್ಷವು ವಿರೋಧ ಮಾಡ್ತಾ ಇದೆ ಸರ್. ನೋಡಿ ಇವರೇ, ಅವ್ರಿರ್ಬೋದು, ನಾವಿರ್ಬೋದು. ಈಗನ ಎಚ್ಚೆತ್ಕೊಳ್ಳಿ. ನಾವು ಇವ್ರೇನು ಹೇಳ್ತಾ ಇರೋದು, ಇವ್ರದ್ದು ನಮ್ಮ BJP JDS ಅವರ ಆರೋಪ ಏನಿದೆ, ಕಾಂಗ್ರೆಸ್ ಅವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಹೇಗೆ ಅಂತ ಎಲ್ಲೂ ಹೇಳ್ತಾ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ 12 ಸಮಸ್ಯೆಗಳ ಬಗ್ಗೆ ಅವರ ಗಮನ ಸೆಳೆದಿದ್ದೇವೆ. ವೈಜ್ಞಾನಿಕವಾಗಿ ಕೇಳಿದ್ದೇವೆ, ಸಂವಿಧಾನಿಕವಾಗಿ ಕೇಳಿದ್ದೇವೆ. ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ಕೂಡ ನಾವು ಉಳಿಸ್ಕೋಬೇಕು ಅಂದ್ಬಿಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂದ್ಬಿಟ್ಟು ನಾವು ಹೇಳಿದ್ದೇವೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ನಮಗೆ ಉತ್ತರ ಬಂದಿಲ್ಲ. ನೋಡೋಣ ಏನು ಮಾಡ್ತಾರಂತ. ಇವ್ರು ಹೇಳಿದ್ಕೆ ಏನು ಮಾಡ್ತಾರೆ ನೋಡೋಣ. ವ್ಯತ್ಯಾಸ ನೋಡಿ, BJP JDS ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂಥ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ನೋಡೋಣ ಏನೇನು ಮಾಡ್ತಾರಂತ. ಈಗ ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ರೀ. ನಾನು ಮೊನ್ನೆನೂ ತಮ್ಗೆ ಹೇಳಿದೆ, ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ SIR ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ್ದು BJPಯವರೇ. BLOಗಳೆಲ್ಲ ಮಮತಾ ಬ್ಯಾನರ್ಜಿಯವರ ಕಪಿಮುಷ್ಟಿನಲ್ಲಿದ್ದಾರೆ ಅಂತ ಪ್ರತಿಭಟನೆ ಮಾಡಿದರು, ದೂರು ಕೊಟ್ಟರು. ಅದಾದಮೇಲೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂತ ಒಂದು ನಿಯಮ ತಂದುಬಿಟ್ಟು ಎಲ್ಲರಿಗೂ ಹೊರಗೆ ಹಾಕಿದ್ರು. ಇದೆಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅವರು ಹೊಡೆದಂಗೆ ಮಾಡಬೇಕು, ಇವ್ರು ಹತ್ತಂಗೆ ಮಾಡಬೇಕು, ಅಷ್ಟೇ ಇರೋದು ಅದರಲ್ಲಿ. ದೇಶದಲ್ಲಿ ನೀವೆಲ್ಲ ಆರೋಪ ಮಾಡ್ತಾ ಇದ್ರಿ, ಇದು ಸರಿ ಇಲ್ಲ, ಸರಿಯಾಗಿ ಆಗಬೇಕು ಅನ್ನೋದು. ಕರ್ನಾಟಕದಲ್ಲಿ ಕೇಂದ್ರದ ಆಡಳಿತ ಪಕ್ಷವು ವಿರೋಧ ಮಾಡ್ತಾ ಇದೆ ಸರ್. ನೋಡಿ ಇವರೇ, ಅವ್ರಿರ್ಬೋದು, ನಾವಿರ್ಬೋದು. ಈಗನ ಎಚ್ಚೆತ್ಕೊಳ್ಳಿ. ನಾವು ಇವ್ರೇನು ಹೇಳ್ತಾ ಇರೋದು, ಇವ್ರದ್ದು ನಮ್ಮ BJP JDS ಅವರ ಆರೋಪ ಏನಿದೆ, ಕಾಂಗ್ರೆಸ್ ಅವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಹೇಗೆ ಅಂತ ಎಲ್ಲೂ ಹೇಳ್ತಾ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ 12 ಸಮಸ್ಯೆಗಳ ಬಗ್ಗೆ ಅವರ ಗಮನ ಸೆಳೆದಿದ್ದೇವೆ. ವೈಜ್ಞಾನಿಕವಾಗಿ ಕೇಳಿದ್ದೇವೆ, ಸಂವಿಧಾನಿಕವಾಗಿ ಕೇಳಿದ್ದೇವೆ. ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ಕೂಡ ನಾವು ಉಳಿಸ್ಕೋಬೇಕು ಅಂದ್ಬಿಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂದ್ಬಿಟ್ಟು ನಾವು ಹೇಳಿದ್ದೇವೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ನಮಗೆ ಉತ್ತರ ಬಂದಿಲ್ಲ. ನೋಡೋಣ ಏನು ಮಾಡ್ತಾರಂತ. ಇವ್ರು ಹೇಳಿದ್ಕೆ ಏನು ಮಾಡ್ತಾರೆ ನೋಡೋಣ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.